ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರವರು. ನಾನಿವತ್ತು ನಿಮಗೊಂದು ಶಾಕಿಂಗ್ ನ್ಯೂಸ್ ಕೊಡ್ತೀನಿ. ನಮಗೆ ಸ್ವಾತಂತ್ರ್ಯ ಸಿಕ್ಕು 6 ದಶಕಗಳೇ ಕಳೆದು ಹೋದು. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಬರೀ ಆಳುಗಳಲ್ಲ, ಜೀತದಾಳುಗಳು ಜೀವಂತವಾಗಿದ್ದಾರೆ. ಅದು ಆನೇಕಲ್ ಅನ್ನುವಂಥ ಒಂದೇ ಒಂದು ತಾಲೂಕಿನಲ್ಲಿ 40,000 ಮಂದಿ ಜೀತದ ರೀತಿಯಲ್ಲಿ ಬದುಕ್ತಿದ್ದಾರೆ. ಅದರ ಸಚಿತ್ರ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಜೀತ ನಾವು ಆಲ್ಮೋಸ್ಟ್ ಮರ್ತೇ ಹೋಗಿರುವ ಅನಿಷ್ಠ ಪದ್ಧತಿ. ಜೀತ ಅತ್ಯಂತ ಕ್ರೂರ ನೀತಿ. ಮನುಷ್ಯರನ್ನು ಪ್ರಾಣಿಗಳಿಗಿಂತಲೂ ಕಡೆಯಾಗಿ ದುಡಿಸೋ ವಿಕೃತ ಪದ್ಧತಿ. ಶ್ರೀಮಂತರು ಬಡವರನ್ನ ಸಾಲದ ಶೂಲಕ್ಕೆ ಸಿಲುಕಿಸಿ ಅವರನ್ನ ವಂಶ ಪಾರಂಪರ್ಯವಾಗಿ ಶೋಷಿಸೋ ಭಯಾನಕ ಪದ್ಧತಿ. ಸಾವಿರದ 1976ರಲ್ಲೇ ಜೀತಕ್ಕೆ ನಿಷೇಧ. ಜೀತ ಎಂಬ ಕೆಟ್ಟ ಪದ್ಧತಿಯನ್ನು ನಮ್ಮ ದೇಶದಲ್ಲಿ 1976ರಲ್ಲೇ ನಿಷೇಧಿಸಲಾಗಿದೆ. ಈ ಪದ್ಧತಿಯನ್ನು ಮಾನವ ಕುಲದ ಕಳಂಕ ಅಂತ ಘೋಷಿಸಲಾಗಿದೆ. ಆದರೆ ಆಘಾತಕಾರಿ ವಿಚಾರ ಅಂದ್ರೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ರಾಜಧಾನಿ ಪಕ್ಕದಲ್ಲೇ ಈ ಜೀತ ಜೀವಂತವಾಗಿದೆ ಅನ್ನೋ ಶಾಕಿಂಗ್ ನ್ಯೂಸ್ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಅದೇ ಅಮೌಂಟ್ ಬೇಕಾಗಿತ್ತು ಪರಿಸ್ಥಿತಿ. ಅಮೌಂಟ್ಗೋಸ್ಕರ ನೀವು ಖಾಲಿ ಪೇಪರಲ್ಲಿ ಸೈನ್ ಮಾಡಿದ್ರಿ ನೋಡಿ. ನಮ್ಮ ಹ್ಯಾಂಡ್ ರೈಟಿಂಗ್ ನೋಡಿ, ಪ್ರತಿಯೊಬ್ಬ ಯಾವನ ಎಜುಕೇಟೆಡ್ ಇಂಗ್ಲಿಷ್ ಅಲ್ಲಿ ಸ್ವಚ್ಛವಾಗಿ ಸೈನ್ ಮಾಡಿದಾನ ನೋಡಿ. ಎಲ್ಲ ಇದೆ ತರ್ಸ ಕೇಳಿ ನೀವು. ಜೀತ ಪದ್ಧತಿ ಅಂತ ಜೀತಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ. ಮಾಡ್ರೆ ಇಲ್ಲೇ ಮಾಡಬೇಕು, ಇಲ್ಲ ಸಾಯ್ಬೇಕು. ಈ ಮಾಹಿತಿಯ ಸತ್ಯಾಸತ್ಯತೆ ಅರಿಯಲು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಆನೇಕಲ್ನ ದಿಣ್ಣೂರು ಕ್ರಾಸ್ ಬಳಿ ಹೋದ್ವಿ. ಅಲ್ಲಿ ಮುನಿರಾಜು ಅನ್ನೋರ ವಿದ್ಯುತ್ ಮಗ್ಗದ ಫ್ಯಾಕ್ಟರಿಗೆ ನುಗ್ಗಿದೆವು ನಾವು. ನಮ್ಮ ಎಂಟ್ರಿಯಿಂದ ಆಕ್ರೋಶಿತರಾದ ಮುನಿರಾಜು ನಮ್ಮನ್ನು ತಡೆಯಲು ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸಿದ್ರು. ಅವರಿವರಿಂದ ಬೆದರಿಸಲು ಯತ್ನಿಸಿದ್ರು, ಕೆಟ್ಟ ಮಾತುಗಳನ್ನ ಆಡಿದ್ರು. ಆದ್ರೆ ಅವೆಲ್ಲ ನಮ್ಮನ್ನು ಒಂದಿನಿತೂ ಕುಗ್ಗಿಸಲಿಲ್ಲ. ಯಾಕಂದ್ರೆ ಈ ಮಾಲೀಕನ ಮರ್ಜಿಯ ಮಾತುಗಳಿಗಿಂತ ನಮಗೆ ಕಾರ್ಮಿಕರ ಕೂಗು ಹೆಚ್ಚಾಗಿ ಕೇಳಿಸುತ್ತಿತ್ತು. ಮಗ್ಗದ ಕೆಳಗಡೆ ಸಾಯಿ ಎತ್ತಾಕ್ತೀನಿ, ಹಣ ಎತ್ತಾಕ್ತೀನಿ ನನ್ನ ಹತ್ರ ಹೇಳಿದ್ದಾರೆ. ನನ್ನ ಎದುರುಗಡೆ ಸತ್ತೋಗ್ತೀಯ, ಮಗ್ಗದ ಕೆಳಗಡೆ ಸಹ ಎತ್ತಕ್ಕೆ ನಾನು ಕೊಡ್ತೀನಿ ಹಣ. ಇವಾಗ ಅಡ್ವಾನ್ಸಲ್ಲಿ ಕೊಡ್ತಾರೆ. ಇವಾಗ ನೆನ್ನೆ ಇಲ್ಲ ಮೊನ್ನೆ ಒಬ್ಬನು ಸೂಸೈಡ್ ಮಾಡ್ಕೊಂಡವನೇ. ಕೆಲವರು ಬಂದು ಮನೆಗಳ ಹತ್ರ ಗಲಾಟೆ ಮಾಡೋದು, ಅಡ್ವಾನ್ಸ್ ಕೊಡೋ, ಇಲ್ಲ ನಾವು ಸುಮ್ಮನೆ ಬಿಡಲ್ಲ ನಿಮ್ಮನ್ನ, ಹಂಗೆ ಹಿಂಗೆ. ಇಲ್ಲ ಅಂದ್ರೆ ಅವ್ರದ್ದು ಊರು ಬಿಟ್ಟು ಓಡಬೇಕು, ಇಲ್ಲ ಅಂದರೆ ಹಿಂಗೆ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು. ಫ್ರೀಡಮ್ ಇಲ್ದಿದ್ದು ಒಂದು ಸ್ವಲ್ಪ ರಾತ್ರಿ ರಜಾ ಹಾಕಿದ್ರೆ, ನೆನ್ನೆ ರಾತ್ರಿ ಒಂದು 8 ಟಿವಿಯಲ್ಲಿ ನೆನ್ನೆ ಹಾಫ್ ಡೇ ಇರೋದು, 8 ಗಂಟೆ ಫೋನ್ ಮಾಡ್ಬಿಟ್ಟು ಎಲ್ಲಿ ಬೋಳಿ ಮಗ, ಎಲ್ಲಿ ಅವ್ನು ಬೇವರ್ಸಿ ಅಂತಾರೆ. ಅಕಸ್ಮಾತ್ ರಜಾ ಹಾಕಿ ಬಂದಿಲ್ಲ ಅಂದರೆ 11:30 ನೈಟಲ್ಲಿ ಬಂದು ಮನೆಗೆ ಬರ್ತಾರೆ. ಬೇರೆ ಸಾಹುಕಾರಗಳು ಯಾರು ಈ ಥರ ಕೆಟ್ಟ ಮಾತು ಬೈಯಲ್ಲ. ನನಗೆ ಗೊತ್ತಿರೋಂಗೆ ಯಾರು ಆ ಥರ ಅವಾಚ್ಯ ಶಬ್ದಗಳಿಂದ ಬೈಯಲ್ಲ. ಆದರೆ ಈ ಮುನಿರಾಜು ಅನ್ನೋರು ಮಾತ್ರ ತುಂಬಾ ಅವಾಚ್ಯ ಶಬ್ದಗಳಿಂದ ಬೈದರು. ಜಾಸ್ತಿ ಏನಾದ್ರು ಮಾತಾಡಿದ್ರೆ ಮ್ಯಾನ್ ಹ್ಯಾಂಡಿಂಗ್ಗೆ ನಮ್ಮ ಪವರ್ ನಮಗೆ ಗೊತ್ತು, ಎಲ್ಲಿ ಗಂಟೆ ಏನು ಮಾಡಬೇಕು ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ತುಂಬ ಭಯ ಎಕ್ಸೋದು. ಹೌದು, ಇವರೆಲ್ಲ ಸಾಲ ಎಂಬ ಕೂಪದೊಳಗೆ ಬಿದ್ದು ಹೊರಬರಲಾಗದೆ ಜೀತದಾಳುಗಳಾಗಿ ಬದುಕುತ್ತಿರೋ ಕಾರ್ಮಿಕರು. ತಂದೆ ಸಾಲಕ್ಕೆ ಮಕ್ಕಳ ಜೀತ. ಇವರನ್ನ ನೋಡಿ, ಇವರಿಗೆ ವಯಸ್ಸು 73. ರಾಮಕೃಷ್ಣ ಅಂತ ಆರಾಮವಾಗಿ ಮನೆಯಲ್ಲಿರಬೇಕಾದ ವಯಸ್ಸು. ಆದ್ರೆ ದುರಂತ ನೋಡಿ, ಬಡತನದ ಬೇಗೆ ತಾಳಲಾರದೆ ಮಾಡಿದ ಸಾಲಕ್ಕೆ ಈ ಮುನಿರಾಜುವಿನ ಮಗ್ಗದಲ್ಲಿ ಜೀತದಾಳುವಾಗಿ ಬದುಕುತ್ತಿದ್ದಾರೆ. ಈಗ ಸಾಲಕ್ಕೆ ಬಡ್ಡಿ ಸೇರಿ 1.25 ಲಕ್ಷ ಆಗಿದೆ. ಅದನ್ನ ತೀರಿಸಲು ತನ್ನಿಬ್ಬರು ಮಕ್ಕಳನ್ನು ಕೂಡ ಇಲ್ಲಿಯೇ ಜೀತ ಮಾಡಿಸುತ್ತಿದ್ದಾರೆ. ನೀವು ನಿಮ್ಮ ಅಪ್ಪ ಎಲ್ಲ ಅಲ್ಲೇ ದುಡಿದಿದ್ದೀರಾ? ನೀವು ಯಾರ್ಯಾರಿದ್ದೀರಿ? ಅಪ್ಪ, ನಮ್ಮಪ್ಪ, ನಾನು. ಈ ಮಕ್ಕಳು ಸ್ವಾತಂತ್ರ್ಯ ಕಳೆದುಕೊಂಡು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಏನು ಫ್ರೀಡಮ್ ಇರ್ಬೇಕು ಮೇಡಮ್. ಫ್ರೀಡಮ್ ಇಲ್ದಿದ್ದು ಬದುಕಲ್ಲ, ಒಂದು ಕೆಲಸನೂ ಅಲ್ಲ. ಟಾಯ್ಲೆಟೇ ಇಲ್ಲ. ಟಾಯ್ಲೆಟ್ಗೆ ಹೋದ್ರೆ ಎಲ್ಲೋಗಿದ್ದೆ, ಏನಕ್ಕೆ ಹೋಗಿದ್ದೆ, ಈ ಥರ ಟಾರ್ಚಿಂಗ್. ಬಾಂಡ್ ಪೇಪರ್ ಮೇಲೆ ಖಾಲಿ ಪೇಪರ್ನ ಸೈನ್ ಹಾಕ್ಸ್ಕೊಳ್ತಾರೆ. ಅಕಸ್ಮಾತ್ ನಾವೇನೋ ಕೆಲಸ ಬಿಟ್ಕೊಡ್ತೀವಿ ಅಂದರೆ ಅದಕ್ಕೂ ದೌರ್ಜನ್ಯ ಇರುತ್ತೆ. ಹೇಮಂತ ಮತ್ತು ಚಂದ್ರುವನ್ನೇ ನೋಡಿ. ಇವರ ಅಣ್ಣ ಮುನಿರಾಜುವಿನ ಬಳಿ ಸಾಲ ಮಾಡಿದ್ದ. ಆದರೆ ಮುನಿರಾಜು ನಡೆಸಿದ ದೈಹಿಕ ಹಲ್ಲೆಯಿಂದ ತತ್ತರಿಸಿ 2 ಮಕ್ಕಳ ಸುಂದರ ಸಂಸಾರವನ್ನೇ ತೊರೆದು ಊರು ಬಿಟ್ಟು ಹೋದ. ಈಗ ಅಣ್ಣ ಮಾಡಿದ ಸಾಲ ತೀರಿಸಲು ತಮ್ಮಂದಿರು ಜೀತದಾಳುಗಳಾಗಿ ದುಡಿಯುತ್ತಿದ್ದಾರೆ.
ನಾವು ಬರಲ್ಲ ಅಂದರೂ ನಮ್ಮ ಅಣ್ಣ ಹಿಂಗೆ ಕೊಡ್ತಾ ಇರ್ಕೊಂಡು ಹಿಂಗೆ ಪ್ರಾಬ್ಲಮ್ ಐತೆ ನಮಗೆ ಅಂತ ನಮ್ಮನ್ನ ಇಲ್ಲಿ ತಂದಾಕ್ದ. ಫಸ್ಟು 5,000ದಿಂದ ಹಿಡಿದು ಹಂಗೆ ತಗೊಂಡು ಇದು ಮಾಡ್ಕೊಂಡೆ. ಕೆಲಸ ಇಲ್ದಿರೋ ಟೈಮಲ್ಲಿ ನಮ್ಮ ಅಣ್ಣನ ಕೈ ಕೊಟ್ಟೆ ಅವರು ಸೈನ್ಗಳು ಹಾಕ್ಸ್ಕೊಂಡು ಪೇಪರ್ಗಳ ಮೇಲೆಲ್ಲ ಸೈನ್ ಹಾಕ್ಸ್ಕೊಂಡು ಇದು ಮಾಡಿದ್ದಾರೆ. ಇವಾಗ ನಮ್ಮ ಅಣ್ಣ ಅಂತೂ ಮದುವೆ ಮಾಡ್ಕೊ ಅವರು ಬೇರೆ ಹೋಗ್ರೆ. ಇವಾಗ ನಾವು ನಮ್ಮ ಅಣ್ಣ ಇಬ್ಬರೇ, ನಮ್ಮ ತಾಯಿ ನಮ್ಮ ಇವಾಗ ಈಚೆ ಇನ್ನೂ ಒಂದು ಸ್ವಲ್ಪ ಆ ತೆಗಿಬೇಕು ಅಂದ್ರೆ ಅವರತ್ತೆ ಮತ್ತೆ ಇನ್ನೂ ಅಲ್ಲೇ ಇವನ್ ಪರಂಗಿ ಇನ್ನೂ ಅಲ್ಲೇ ಇರಬೇಕಾಗುತ್ತೆ. ಹೊಡಿತಾರೆ, ಬಡಿತಾರೆ, ದುಡಿಸ್ತಾರೆ. ಮೋಹನ್ ಅವರು ಅದ್ಯಾವ ವಿಷಗಳಿಗೆಯಲ್ಲಿ ಸಾಲ ಮಾಡಿದ್ರೋ ಗೊತ್ತಿಲ್ಲ. ಆ ಸಾಲಕ್ಕಾಗಿ ಇಡೀ ಜೀವವನ್ನು ಗಂಧ ತೇದಂತೆ ತೇಯುತ್ತಿದ್ದಾರೆ. ಆದರೂ ಸಾಲ ತೀರುತ್ತಿಲ್ಲ. 80,000 ಸಾಲ ತೀರಿಸಲಾಗದೆ ಮಗ್ಗದ ಮಾಲೀಕನ ಕೈಯಲ್ಲಿ ವಸ್ತುವಿನಂತೆ ಮಾರಾಟವಾಗುತ್ತಿದ್ದಾರೆ. ಸಾಲ ಅದೇ ನಾವು ಕೆಲಸ ಮಾಡೋದಕ್ಕೆ ಸಾಲ ಕೊಡ್ತಾರೆ. ಆಮೇಲೆ ಕೊಡುವಾಗ ವೈಟ್ ಬಾಂಡ್ ಪೇಪರ್ ಮೇಲೆ ವಿತ್ ಫ್ಯಾಮಿಲಿ ಹೆಂಡತಿ ಗಂಡ ಇಬ್ಬರ ಕೈಯಲ್ಲೂ ಸೈನ್ ಹಾಕ್ಸ್ಕೊಂಡು ದುಡ್ಡು ಕೊಡ್ತಾರೆ. ಅದರಲ್ಲಿ ನಾವು ಮೊದಲು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅವ್ರಿಗೆ ಕೊಟ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಇವ್ರ ಹತ್ರ ಬಿಡಬೇಕು ಅಂದರೆ ಇನ್ನೊಬ್ಬರ ಹತ್ರ ತಗೊಂಡು ಇವ್ರಿಗೆ ಕೊಡಬೇಕು. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಒಂದಿನ ಆಚೆ ಬಿಡೋದಿಲ್ಲ. ಮುಕ್ತಿನೇ ಇಲ್ಲ. ನಾವು ತೀರ್ಸೋ ತನಕ ಮಾಡಲೇಬೇಕು. ಬೈಯೋದಲ್ಲ ಮೇಡಮ್, ಹೊಡೆದಾಕ್ಬಿಡ್ತಾರೆ. ಎಳ್ಕೊಂಡೋಗಿ ಕೂಡಾಕಿ ಹೊಡೆದಾಕ್ಬಿಡ್ತಾರೆ. ಚೆನ್ನಾಗಿ ಹೊಡಿತಾರೆ ಮೇಡಮ್. ಒಬ್ಬನ ಪಾಪ ಹೊಡೆದು ನಾವೇ ಕರ್ಕೊಂಡು ಬಂದಿದ್ವಿ. ಆತನಿಗೆ ಹೊಡೆದ್ರು. ಆತನ ಊರು ಬಿಟ್ಟು ಹೋಗಿದ್ದಾನೆ. ಅವ್ರ ಮಿಸ್ಸಸ್ಸು ಮಕ್ಕಳು ಚಿಕ್ಕ ಮಕ್ಕಳು 4 ತಿಂಗಳಾಯಿತು ಮೇಡಮ್ ಹೋಗಿ. ಅವರು ಅವನು ಇದುವರೆಗೂ ಇಲ್ಲ. ಮುನಿರಾಜು ಮೋಹನ್ ಅವರನ್ನ ಕೊಂಡುಕೊಂಡ ಬಳಿಕವಂತೂ ಬದುಕು ಬರ್ಬಾದಾಗಿದೆ. ಅನಾರೋಗ್ಯ ಕಾಡಿದ್ದಕ್ಕೆ ರಜೆ ಹಾಕಿದ್ದಕ್ಕಾಗಿ ಮುನಿರಾಜು ಯಾವ ರೀತಿ ಶೋಷಿಸಿದ ಅಂತ ನೀವೇ ಕೇಳಿ. ಒಂದು 15 ಡೇಸ್ ನನಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಸರಿಯಾಗಿ ಕೆಲಸ ಮಾಡಿಲ್ಲ, ಹೇಳ್ಬಿಟ್ಟು ರಜೆ ಹಾಕಿದ್ದೆ. ಆಮೇಲೆ ಒನ್ ಡೇ ಅನ್ಎಕ್ಸ್ಪೆಕ್ಟೆಡಾಗಿ ಯಾವುದೋ ಡೆತ್ ಆಗಿತ್ತು ಅಂತ ಊರಿಗೆ ಹೋಗಿದ್ದೆ. ಬರೋ ಅಷ್ಟರಲ್ಲಿ ಮನೆಯಲ್ಲೇ ಬೆಳಗಿನ ಜಾವ 4:15 ಹೋಗಿ ಮನೆಯಲ್ಲಿ ನಮ್ಮ ಮಿಸ್ಸಸ್ ಒಬ್ಬರೇ ಇದ್ದರೆ ಗಲಾಟೆ ಮಾಡಿ ಬಂದವ್ರೆ. ತಿರ್ಗಿ ಏನು ಮಾಡಿದ್ದಾರೆ, ನಾನು ಊರಿಂದ ಬಂದ ಮೇಲೆ ಮನೇಲೇ ಮಲಗಿದ್ದೆ. ಅಣ್ಣ ತಮ್ಮದಿರಿಬ್ಬರು ಇನ್ನೊಬ್ಬರು ಬಂದು ಚೆನ್ನಾಗಿ ಹೊಡೆದಾಕ್ಬಿಟ್ರು ಮೇಡಮ್. ಹೊಡೆದಾಕ್ಬಿಟ್ಟು ಎತ್ಕೊಂಡ್ಬಂದು ಒಳಗೆ ಕೂಡಾಕ್ಬಿಟ್ರು ಫ್ಯಾಕ್ಟ್ರಿಯಲ್ಲೇ. ಆಮೇಲೆ ನಮ್ಮ ಕಾರ್ಮಿಕರೆಲ್ಲ ಸ್ಟೇಷನ್ ಹತ್ರ ಹೋಗೋಣ ಬನ್ನಿರಿ ಅಂದರು. ನಾನು ಬಿಡಲಿಲ್ಲ. ಕರುಣೆ ಇಲ್ಲದ ಕಟುಕರು. ಈ ತಾತನನ್ನ ನೋಡಿ, ವಯಸ್ಸು 75. ಒಂದು ಬಾರಿ ಹೃದಯಾಘಾತವಾಗಿದೆ. ಹರ್ನಿಯಾ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಒಂದು ಕಣ್ಣಿಲ್ಲ. ಆದ್ರೆ ಬರೀ 15,000 ಸಾಲಕ್ಕೆ ಇಲ್ಲಿ ಜೀತದಾಳುವಾಗಿದ್ದಾರೆ. ಸಾಲ 15,000 ಸಾಲ ಅಷ್ಟೇ. ಎಷ್ಟು ವರ್ಷದಿಂದ ತೀರಿಸ್ತಾ ಇದ್ದಾರೆ? ನಾವು 3 ವರ್ಷದಿಂದ ಮಾಡ್ತಾ ಇದ್ದೀವಿ ಕೆಲಸ. 15,000 ಹಂಗೆ ಇದೆ. 15,000 ಹಂಗೆ ಐತೆ. ಒಂದು ಸೀರೆಗೆ ಏನಿಲ್ಲ, ಒಂದು 2,000 ರೂಪಾಯಿ ಮೇಲೆ ಐತೆ ಮಾರೋದು. ಇಲ್ಲಿ ನೋಡಿದ್ರೆ 100, 120 ಹಿಂಗೆ. ಕೆಲ್ಸಕ್ಕೆ ಹೋಗಿದ್ದೆ, ಒಂದು ಕಿತ ದುಡ್ಡು ಕೊಡಲಿಲ್ಲ. ಒಂದು ಕಿತ ಮನೆ ತಾ ಬಂದ್ಬಿಟ್ಟು ಬೆಳಗ್ಗೆ ಕೆಲ್ಸಕ್ಕೆ ಬಾ, ಇಲ್ದರೆ ಕೆರೆದೊಳಗೆ ಹೊಡಿತೀನಿ ಅಂತ ಹೇಳ. ಇವರ ಸಾಲ ಈ ಜನ್ಮದಲ್ಲಿ ಮುಗಿಯೋ ನಂಬಿಕೆ ಇವರಿಗಿಲ್ಲ. ತೀರಿಸ್ತೀನಿ ಅಂತ ವಿಶ್ವಾಸ ಇದೆಯಾ? ಯಾವುದು ನಿಮ್ಮ ಸಾಲನ? ಆಗಲಿ ನೋಡೋಣ, ಮುಂದಕ್ಕೆ ನೋಡೋಣ. ಖಾಲಿ ಬಾಂಡ್ಗೆ ಸಹಿ ಹಾಕಿಸ್ತಾರೆ. ಮಗ್ಗದ ಮಾಲೀಕರ ಭಾಷೆಯಲ್ಲಿ ಅಡ್ವಾನ್ಸ್. ಆದ್ರೆ ಕಾರ್ಮಿಕರಿಗೆ ಇದು ಜೀತ ದುರುಳಿಗೆ ಸಿಲುಕಿಸೋ ಸಾಲ. ಯಾವನೇ ಕಾರ್ಮಿಕ ಸಾಲ ಪಡೆದು ಇಲ್ಲಿ ದುಡಿಬೇಕಾದ್ರೆ ಮೊದಲು ಖಾಲಿ ಬಾಂಡ್ ಪೇಪರಿಗೆ ಕುಟುಂಬದವರೆಲ್ಲ ಸಹಿ ಹಾಕಬೇಕು. ಅವ್ರ ಕಷ್ಟ ಅಂತ ಇರುತ್ತೆ. ಆ ಟೈಮಲ್ಲಿ ಏನೋ ನಮ್ಮವ್ರು ಅಂದ್ಬಿಟ್ಟು ಒಂದು 10,000 ಕೇಳ್ತಾರೆ. 10,000 ಕೇಳಿದಾಗ ಏನು ಮಾಡ್ತಾರೆ, ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂತಾರೆ. ಅದು ಏನೂ ಬರ್ದಿರಲ್ಲ, ಖಾಲಿ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂತಾರೆ. ಸೈನ್ ಹಾಕಿಸ್ಕೊಂಡು ಏನು ಮಾಡ್ತಾರೆ, ಅದನ್ನ ಇಟ್ಕೊಂತಾರೆ. ಅಕಸ್ಮಾತ್ ಏನಾದ್ರು ನಾಳೆ ಇವರು 2 ದಿವಸ ರಜಾ ಹಾಕಿದ್ರು ಅಂದಾಗ ಎಲ್ಲೋ ಇದೆಯಲ್ಲಪ್ಪ ನನ್ನ ಮಗನೇ ಬಳಿ ಮಗನೇ ಅಂತ ಸಿಕ್ಕಾಪಟ್ಟೆ ಬೈಯೋದು. ಆಮೇಲೆ ಮ್ಯಾನ್ ಹ್ಯಾಂಡ್ಲಿಂಗು ಮಾಡ್ತಾರೆ. ಏನಾದ್ರು ಏನು ಹಂಗೆ ಮಾತಾಡ್ತೀಯ ಹಂಗೆ ಹಿಂಗೆ ಅಂದರೆ ಇರೋ ದುಡ್ಡು ಇಕ್ಬಿಟ್ಟು ಮುಂದಕ್ಕೆ ಹೋಗಲ್ಲಪ್ಪ ನನ್ನ ಮನೆ ಅಂತ ಕತ್ತಿನ ಪಟ್ಟಿ ಹಿಡ್ಕೊಂತಾರೆ. ಸಹಿ ಹಾಕಿದ್ರೆ ಮುಗೀತು. ಅಸಲಿಗೆ ಬಡ್ಡಿಗೆ ಚಕ್ರ ಬಡ್ಡಿ ಸೇರಿ ಸಾಲ ಅಕ್ಷಯ ಪಾತ್ರೆಯಾಗುತ್ತೆ. ಹಣ ಇನ್ನೇನು ತೀರುತ್ತೋ ಅನ್ನೋ ಟೈಮಲ್ಲಿ ಆತ್ಮ ಬುದ್ಧಿವಂತ ಡಿಸೈನ್ ಚೇಂಜ್ ಮಾಡಿಬಿಟ್ಟು 3 ಮಂತ್ಸ್ ಗ್ಯಾಪ್ ಕೊಡ್ತಾನೆ. ಕೆಲಸ ಇರೋದಿಲ್ಲ, ಅವಾಗ ನಮ್ಗೆ ಹಣ ಬೇಕಾಗುತ್ತೆ. ಕೆಲಸ ಕೊಡೋದಿಲ್ಲ, ಕೆಲಸ ಇದ್ದರೆ ತಾನೆ ಹಣ ನಮಗೆ. ಹಣ ಅವಾಗ ಕೇಳ್ತೀವಿ ನಾವು, ಹಣ ಕೊಡ್ತಾನೆ. ಅದನ್ನೆಲ್ಲನೂ ಕೆಲಸ ಕೊಟ್ಟಾಗ ತೀರಿಸ್ಬಿಟ್ಟು ಅದರಲ್ಲೂ ಮುಕ್ಕಾಲು ಒಂದು ಕೆಲವ್ರಿಗೆ 400 ರೂಪಾಯಿ ವಾರಕ್ಕೆ ಕೊಟ್ಟು ಕಳಿಸಿದ್ದಾನೆ. 2,000 ಕೆಲಸ ಆಗಿರುವಾಗ 400 ರೂಪಾಯಿ ಕೊಟ್ಟು ಕಳಿಸಿದ್ದಾನೆ. ಸಂಬಳ ವಾರ ಎಲ್ಲ ದುಡ್ದು ಬೆಳಗ್ಗೆ 12 hours 14 hours ದುಡ್ದು 400 ರೂಪಾಯಿ ಸಂಪಾದನೆ ಆದಾಗ 200 ರೂಪಾಯಿ 2,000 ಸಂಪಾದನೆ ಆದರೆ 200 ರೂಪಾಯಿ 300 ರೂಪಾಯಿ ಕೂಡ ಕೊಟ್ಟು ಕಳಿಸಿದ್ದಾನೆ. ಹಳೆದೆಲ್ಲ ಕೊಟ್ಟಿಲ್ವಾ? ಕೆಲಸ ಇಲ್ದಿರೋವಾಗೆಲ್ಲ ಕೊಟ್ಟಿರಲ್ವಾ? ಅಲ್ಲೇ ಇಟ್ಕೊಂಡು ಕೊಟ್ಟು ಕಳಿಸ್ತಾರೆ. ನಮ್ಮ ದೇಶದಲ್ಲಿ 1976ರಲ್ಲೇ ಜೀತ ಪದ್ಧತಿಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನಾಚಿಕೆಗೇಡಿನ ವಿಚಾರ ಅಂದ್ರೆ ರಾಜಧಾನಿ ಪಕ್ಕದಲ್ಲೇ ಜೀತ ಜೀವಂತವಾಗಿದೆ.
ಮನುಷ್ಯರನ್ನ ವಸ್ತುವಿನಂತೆ ಮಾರಾಟ ಮಾಡಲಾಗುತ್ತೆ, ಪ್ರಾಣಿಗಳಂತೆ ದುಡಿಸಲಾಗುತ್ತೆ. ಮುಖ್ಯಮಂತ್ರಿಗಳೇ, ಇದೆಂಥ ಸಾಮಾಜಿಕ ನ್ಯಾಯ? ಇವರು ಜೀವನಕ್ಕಾಗಿ ಜೀತ ಮಾಡ್ತಿದ್ದಾರೆ. ಈ ರೀತಿ ಮಗ್ಗದ ಮಧ್ಯೆ ಸಾಲ ಪಡೆದು ಜೀವನ ಪರ್ಯಂತ ಕಳೀತಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಿದೆ? ಕಾರ್ಮಿಕ ಇಲಾಖೆ ಏನ್ ಮಾಡ್ತಿದೆ? ಹಾರ್ಟ್ ಅಟ್ಯಾಕ್ ಆಗಿದೆ, ಅರಣ್ಯ ಬಂದು ಕರಳೆಲ್ಲ ಹೊರಗಡೆ ಬಂದಿದ್ದೆ, ಕೆಲಸ ಮಾಡೋಕ್ಕಾಗಲ್ಲ. 3 ಕಿಲೋಮೀಟರ್ ನಡ್ಕೊಂಡ್ ಬರ್ತಾನೆ.